ಹಾಯ್ ಫ್ರೆಂಡ್ಸ್, ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಸಜ್ಜೆ ರೊಟ್ಟಿ ಮಾಡ್ತಾ ಇದ್ವಿ. ಇದಕ್ಕೆ ಈಗ ನೋಡಿ, ಸಜ್ಜೆ ರೊಟ್ಟಿ ಮಾಡಲಿಕ್ಕೆ ನಾವು ಇದಕ್ಕೆ ಪೌಡ್ರ್ ಮಾಡಿ ರೆಡಿ ಮಾಡಿಟ್ಟಿದ್ವಿ. ಇದಕ್ಕೆ ಈಗ ಕಲಿಸ್ಲಿಕ್ಕೆ ನಾವು ಸ್ವಲ್ಪ ಅರಿಶಿಣ ಹಾಕಬೇಕು ಮತ್ತು ಅದೇ ರೀತಿ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ನೀರನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಬಿಟ್ಟು ಆ ನೀರಲ್ಲಿ ನಾವು ಕಲಿಸ್ಬೇಕು. ಇದು ಸಜ್ಜೆ ಹಿಟ್ಟು. ಇದು ನೋಡಿ, ಹೀಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ಪೂನ್ ಸಹಾಯದಿಂದ. ನೋಡಿ, ಹೀಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದೀತಾ ಇರ್ತಾವಲ್ಲ ನೀರು, ಆ ನೀರನ್ನ ಇದಕ್ಕೆ ಹಾಕಬೇಕು. ಹಾಕಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಬೇಕು. ನೀರು ಬಿಸಿಯಾಗಿರೋದ್ರಿಂದ ಕೈಯೆಲ್ಲ ಗುಳ್ಳೆ ಬಂದಂಗೆ ಆಗ್ತವೆ. ನೋಡಿ, ಹೀಗೆ ನೀರು ಚೆನ್ನಾಗಿ ಕುದಿಯಾಗಿ ಕಾಯಿಸಿಟ್ಟಿದ್ವಿ. ಇವನ್ನ ನೋಡಿ, ನಾವು ಹೀಗೆ ಒಂದು ಸ್ಪೂನ್ ಸಹಾಯದಿಂದ ಹೀಗೆ ನೀರು ಹಾಕಿ ಹೀಗೆ ಮಿಕ್ಸ್ ಮಾಡಬೇಕು ಎಲ್ಲವನ್ನು. ಸ್ವೀಟ್ ನೋಡಿ, ಹೀಗೆ ಹಾಕಿ ಫುಲ್ ಹಾಕ್ಬಿಡಿ. ನೋಡಿ, ಹೀಗೆ ಎಲ್ಲವನ್ನು ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಬೇಕು. ನಾವು ಜೋಳದ ರೊಟ್ಟಿ ಮಾಡ್ತೀವಲ್ಲ, ಆ ಹದಕ್ಕೆ ನಾವು ಎಲ್ಲವನ್ನು ಚೆನ್ನಾಗಿ ಕಲಸಿಟ್ಕೋಬೇಕು. ನೋಡಿ, ಹೀಗೆ ಬಿಸಿ ನೀರಲ್ಲಿ ಕುದಿಯೋ ನೀರು ಹಾಕ್ತೀವಲ್ಲ, ಆನಂತರ ನಾವು ಇದನ್ನೆಲ್ಲವನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಚೆನ್ನಾಗಿ ನಾದಿ ಕಲಿಸ್ಬೇಕು ಇದನ್ನು. ನೋಡಿ, ಹೀಗೆ ಚೆನ್ನಾಗಿ ಕಲಸಿದಷ್ಟು ರೊಟ್ಟಿಗಳು ತುಂಬ ಚೆನ್ನಾಗಿ ಬರ್ತವೆ. ನೋಡಿ ಫ್ರೆಂಡ್ಸ್, ಹಿಟ್ಟನ್ನ ಈ ಹದಕ್ಕೆ ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಜೋಳದ ರೊಟ್ಟಿಗೆ ಕಲಿಸ್ತೀವಲ್ಲ, ಆ ಹದಕ್ಕೆ ಹಾಕಿ ನೋಡಿ. ಹೀಗೇನಾದ್ರು ಗಟ್ಟಿ ಇತ್ತು ಅಂದರೆ ಒಂಚೂರು ನಾವು ಬಿಸಿ ನೀರು ಇರುತ್ತಲ್ಲ, ಅದನ್ನ ಸ್ವಲ್ಪ ನೀರು ಕೈ ಮಾಡಿಬಿಟ್ಟು ಹೀಗೆ ಚೆಂದ ನಾದಿ ಕಲಿಸ್ಕೋಬೇಕು. ನಮಗೆ ರೊಟ್ಟಿ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ತಗೊಳ್ಳೋಣ. ದೊಡ್ಡದು ಬೇಕು ಅಂದರೆ ಸ್ವಲ್ಪ ದೊಡ್ಡದು ತಗೊಳ್ಳಿ ಉಂಡೆನ, ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ತಗೊಳ್ಳಿ. ಮಾಡಿಬಿಟ್ಟು ನೋಡಿ, ಹೀಗೆ ಚಪಾತಿ ಮಣೆಯಲ್ಲಿ ನಾವು ಈ ಥರ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನಾದಿದ್ದನ್ನ ನಾವು ಮಾಮೂಲಿ ಚಪಾತಿ ಲಟ್ಟಿಸ್ತೀವಲ್ಲ, ಹಾಗೆ ನಾವು ಇದನ್ನು ಒಂಚೂರು ಜೋಳದ ಹಿಟ್ಟು ಹಾಕಬೇಕು. ಅಂಟದೇನು ಬೇಡ ಅಂತ ಹೇಳಿಬಿಟ್ಟು ಹಾಗೆ ನೋಡಿ, ಹೀಗೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ದೊಡ್ಡದಾಗವರಿಗೆ ಹೀಗೆ ಕೈಯಲ್ಲಿ ತಟ್ಟಬೇಕು. ತಟ್ಟಿದ ಇದು ಯಾವುದು ಹಿಂಗೆ ಸೀಳಲ್ಲ. ಹಾಂ, ಇದು ನೋಡಿ, ಹೀಗೆ ಚೆನ್ನಾಗಿ ಸ್ವಲ್ಪ ಏನು ಒಡೆದೇನು ಹೋಗಲ್ಲ. ಹಾಗಾಗಿ ಸ್ವಲ್ಪ ನೋಡಿ, ಹೀಗೆ ಚೆಂದ ಕೈಯಲ್ಲಿ ಹೀಗೆ ತಟ್ಕೋಬೇಕು. ತಟ್ಟಿದ ನಂತರ ನಾವು ಇದನ್ನು ನೋಡಿ ಹೀಗೆ ತಟ್ಟಬೇಕು. ನಂತರ ಇದನ್ನು ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬೇಕು. ಇದಕ್ಕೆ ನಾವು ಏನು ಗೆರೆಗಳ ಥರ ಏನು ಬರಬಾರ್ದು ಅಂತ ಒಂದು ನಾವು ಪ್ಲಾಸ್ಟಿಕ್ನ ಸುತ್ತಿಬಿಟ್ಟು ಈ ಥರ ಆಚೆ ಈಚೆ ಹೇರ್ ಬೆಂಡ್ ಹಾಕ್ಬಿಟ್ಟು ಇಟ್ಕೊಂಡಿದ್ವಿ. ನೋಡಿ, ಇದ್ರಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ರೊಟ್ಟಿಗಳು ದೊಡ್ಡವಾಗ್ತವೆ. ನೋಡಿ ನೋಡಿ ಹೇಗೆ ಎಷ್ಟು ಚೆನ್ನಾಗಾಗ್ತವೆ ನೋಡಿ. ನಿಮಗೆ ದಪ್ಪ ಬೇಕಾ ತೆಳು ಬೇಕಾ, ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ನಾವು ಲಟ್ಸ್ಕೊಳ್ಳೋಣ. ನೋಡಿ, ಇದಕ್ಕೆ ಈಗ ನಾವು ಮೇಲೆ ಬಿಳಿದು ಪುಟ್ಟೆಳ್ಳು ಬರುತ್ತಲ್ಲ, ಅದನ್ನು ಹಾಕಬೇಕು. ಹೀಗೆ ಬಿಳಿದು ಪುಟ್ಟೆಳ್ಳು ಬರುತ್ತಲ್ಲ, ಇದನ್ನು ಹೀಗೆ ಮೇಲೆ ಹಾಕಿ ಸ್ವಲ್ಪ ಹೀಗೆ ಲಟ್ಟಿಸ್ದಾಗ ಮಾಡಬೇಕು. ಆಗ ಬೇಯಿಸಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು. ಈಗ ನಾವು ಇದನ್ನು ಕಾವಲಿಯಲ್ಲಿ ಬಿಸಿ ಮಾಡೋಣ. ಇವಲ್ಲ, ಈ ರೊಟ್ಟಿನ ನಾವು ನೋಡಿ, ಈಗ ಹಂಚು ಬಿಸಿಯಾಗಿದೆ. ಇದನ್ನು ಈಗ ನಾವು ಬೇಯಲಿಕ್ಕೆ ಹಾಕ್ತಾಯಿದ್ವಿ. ನೋಡಿ, ಹೀಗೆ ಬೇಯಿಸಿ ಇದ್ರ ಮೇಲೆ ನಾವು ಮತ್ತು ಮೇಲೆಲ್ಲ ವೈಟ್ ಬರಬಾರ್ದು ಅಂತ ಹೇಳಿಬಿಟ್ಟು ಒಂದು ಬಟ್ಟೆ ಸಹಾಯದಿಂದ ಹೀಗೆ ಸ್ವಲ್ಪ ನೀರು ಹಚ್ಚಬೇಕು ಇದಕ್ಕೆ. ಇದು ಮತ್ತು ಡಯಟ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ರೊಟ್ಟಿ. ಮತ್ತು ಶುಗರು ಅಂಥವರಿಗೆಲ್ಲ ತುಂಬ ಒಳ್ಳೆಯದು. ನೋಡಿ, ಹೀಗೆ ಹಚ್ಚಿ 1 ನಿಮಿಷಗಳ ಕಾಲ ಬೆಂದಿದ್ದನ್ನ ನಾವು ಪುನಃ ಸ್ಪೂನ್ ಸಹಾಯದಿಂದ ಮಗ್ಚ್ ಹಾಕಬೇಕು. ಹೀಗೆ ಸ್ಪೂನ್ ಸಹಾಯದಿಂದ ಈಗ ನೋಡಿ ಹೀಗೆ ಮಗ್ಚಬೇಕು. ನೋಡಿ, ಹೀಗೆ ನೋಡಿ, ಈಗ ಬೆಂದಿರೋದು ಸಹ ಎಳ್ಳೆಲ್ಲ ಹಚ್ಚಿದ್ವಲ್ಲ, ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ.
ನೋಡಿ ನಾವು ಈ ರೀತಿಯಾಗಿ ರೊಟ್ಟಿ ಮಾಡಿ ಇಟ್ಕೊಂಡು ಎಷ್ಟು ಒಂದು ತಿಂಗಳಾದರೂ ಏನೂ ಆಗಲ್ಲ. ನಾವು ಈ ಥರ ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಬಿಟ್ಟು ನಾವು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಸ್ಟೋರೇಜ್ ಮಾಡಿ ಇಟ್ಕೋಬೋದು. ಹೀಗೆ ಮಗ್ಚಾಕಿ ಹೀಗೆ ಹೀಗೆ ಬೇಯಿಸ್ಬೇಕು, ಈ ಹದವಾಗಿ ಬೇಯಿಸ್ಕೋಬೇಕು. ನೋಡಿ ಈ ಹದಕ್ಕೆ ನಾವು ಬೇಯಿಸಿಟ್ಕೋಬೇಕು ಯಾವಾಗಲೂ. ಬೆಂದಿದೆ ಇದೆ ನೋಡಿ ಈ ಹದಕ್ಕೆ ನಾವು ತೆಗಿಬೇಕು. ನೋಡಿ ಆಯ್ತು. ಈಗ ನೋಡಿ ಹೀಗೆ ತೆಗೆದು ಸರ್ವಿಗೆ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಸಜ್ಜೆ ರೊಟ್ಟಿ ರೆಡಿ ಮಾಡಿದ್ದೀನಿ. ನೋಡಿ ಇದಕ್ಕೆ ನಾನು ಸಜ್ಜೆ ರೊಟ್ಟಿಗೆ ಕಾಂಬಿನೇಷನ್ ಆಗಿ ನೋಡಿ ಹುಚ್ಚೆಳ್ಳು ಚಟ್ನಿ ಪುಡಿ, ಅದೇ ರೀತಿ ಮೊಳಕೆ ಕಾಳು ಪಲ್ಯ, ಅದೇ ರೀತಿ ಮೊಸರು, ಇದಕ್ಕೆ ಸೂಪರ್ ಆದಂತಹ ಕಾಂಬಿನೇಷನ್ನು. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ. ಅದೇ ರೀತಿ ನನ್ನ ಈ ರೆಸಿಪಿನ ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.